ಒಂದೆಡೆ ನಮ್ಮೊಬ್ಬನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ರೆ ಅತ್ತ ಬೆಳಗಾವಿಯ ಕಾಂಗ್ರೆಸ್ ಎಂಎಲ್ಸಿ ಹಟ್ಟಿಹೊಳಿ ಮುಖ್ಯಮಂತ್ರಿ ಶಿವಕುಮಾರ್ಗೆ ಸ್ವಾಗತ ಅನ್ನುವಂತ ಪೋಸ್ಟ್ ಮಾಡಿ ವಿವಾದದ ಕಿಚ್ಚಿಗೆ ಸೀಮೆಎಣ್ಣೆ ಎರಚಿದ್ದು ಸದನದಲ್ಲೂ ಕೂಡ ಈ ವಿಚಾರ ಕಾವೇರಿದ ಚರ್ಚೆಯಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಕುಸ್ತಿ ಅಗ್ನಿಷ್ಟಿಕೆದೊಳಗಿನ ಕೆಂಡದಂತೆ ಕೊತ ಕೊತ ಕುದಿಯುತ್ತಿದೆ. ಮೇಲ್ನೋಟಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ನಾವಿಬ್ಬರು ಬ್ರದರ್ಸ್ ಎಂದು ಸಿಎಂ ಡಿಸಿಎಂ ಫ್ರೆಂಡ್ಲಿ ಫೈಟ್ ಆಡ್ತಿದ್ದಾರೆ. ಆದ್ರೆ ಮನೆಯೊಳಗಿನ ಕಿಚ್ಚಿಗೆ ಎಷ್ಟೇ ಹೊದಿಕೆ ಮುಚ್ಚಿದ್ರೂ ಹೊಗೆ ಮಾತ್ರ ಯಾವುದಾದ್ರೂ ಒಂದು ಮೂಲೆಯಿಂದ ಹೊರಬರ್ತಿದೆ. ಮುಖ್ಯಮಂತ್ರಿ ಡಿಕೆಶಿಗೆ ಬೆಳಗಾವಿ ಅಧಿವೇಶನಕ್ಕೆ ಸ್ವಾಗತ. ಸಿದ್ದರಾಮಯ್ಯ ಬಣಕ್ಕೆ ಕಿಚ್ಚು ಹಚ್ಚಿದ ಹಟ್ಟಿಹೊಳಿ ಪೋಸ್ಟ್. ಸಿಎಂ ಡಿಕೆ ಶಿವಕುಮಾರ್ಗೆ ಬೆಳಗಾವಿಗೆ ಸ್ವಾಗತ. ಎಸ್, ನಾವು ನಿಮಗೆ ತೋರಿಸ್ತಿರೋ ಈ ಪೋಸ್ಟೇ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿರೋ ಸಿಎಂ ಬಣ ಕೆಂಡದ ಕಾವಲಿಯಲ್ಲಿ ಕೂತಂತೆ ಮಾಡಿದ್ದು. ರಾಜ್ಯದಲ್ಲಿ ಕುರ್ಚಿ ಕುಸ್ತಿ ತಾರಕಕ್ಕೇರಿದ ಹೊತ್ತಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಮಾಡಿದ ಈ ಪೋಸ್ಟ್ ಕಾಂಗ್ರೆಸ್ಗೆ ಮುಜುಗರ ತಂದ್ರೆ ಬಿಜೆಪಿಗರ ಬಾಯಿಗೆ ಆಹಾರವಾಗಿತ್ತು. ಇಂದು ಅಧಿವೇಶನ ಶುರುವಾಗುತ್ತಿದ್ದಂತೆ ವಿಧಾನಸಭೆ ಕಲಾಪದಲ್ಲೂ ಚನ್ನರಾಜ್ ಪೋಸ್ಟ್ ಚರ್ಚೆಯ ವಿಷಯವಾಯಿತು. ರಾಜ್ಯದ ಸಿಎಂ ಯಾರು ಸ್ವಾಮಿ ಅಂತ ಬಿಜೆಪಿ ನಾಯಕರು ಸ್ಪೀಕರ್ ಮುಂದೆ ಮುಳ್ಳಿನಂತಹ ಪ್ರಶ್ನೆ ಇಟ್ರು. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚನ್ನರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನು ಉತ್ತರ ಕನ್ನಡ ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕು, ಉತ್ತರ ಕನ್ನಡ ಚರ್ಚೆ ಬೇಕು. ಮುಖ್ಯಮಂತ್ರಿಗಳು 6 ಗಂಟೆ ನಂತರ ಟೈಮ್ ನೀವು ಉತ್ತರ ಕರ್ನಾಟಕದ ಬಗ್ಗೆ ಭಾವನೆ ಇದ್ರೆ, ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ. ಅದು ಬೇರೆ ವಿಷಯ ಎಲ್ಲ ಮತ್ತೆ ಮಾತಾಡಿ. ವಿಧಾನಸಭೆಯಲ್ಲಿ ಪೋಸ್ಟ್ ಫೈಟ್ ಜೋರಾಗ್ತಿದ್ದಂತೆ ಎಚ್ಚೆತ್ತ ಚನ್ನರಾಜ್ ಹಟ್ಟಿಹೊಳಿ ಪೋಸ್ಟ್ಗೆ ಕತ್ತರಿ ಹಾಕಿದ್ರು. ಸಿಎಂ ಮುಂದೆ ಡಿ ಸೇರಿಸಿ ಡಿಸಿಎಂ ಡಿಕೆಶಿ ಎಂದು ಮರು ಟ್ವೀಟ್ ಮಾಡಿದ್ರು. ಇದೊಂದು ಟೈಪಿಂಗ್ ಎರರ್ ಅನ್ನೋ ಸಬೂಬು ಕೂಡ ನೀಡಿದ್ರು. ಇದು ಒಂದು ಟೈಪಿಂಗ್ ಎರರ್ ಇಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ನೀವು ಅದನ್ನೇ ಬಯಸ್ತಾ ಇದ್ರಲ್ಲ ಅಂತ ಒಂದಷ್ಟು ಜನ. ಬಯಕೆ ನಂದು ಒಬ್ಬಂದೇ ಅಲ್ಲ, ಇಡೀ ರಾಜ್ಯದ ಬಯಕೆ ಇದೆ. ಬಟ್ ಅದು ಟೈಪಿಂಗ್ ಎರರ್ ಇದೆ. ಪಕ್ಷಕ್ಕಾಗಿ ಜೈಲಿಗೆ ಹೋದ ಡಿಕೆಶಿ ಸಿಎಂ ಆಗ್ಲಿ. ಡಿಸಿಎಂ ಪರ ಹೆಬ್ಬಾಳ್ಕರ್ ತಮ್ಮನ ಬ್ಯಾಟಿಂಗ್. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ಕೊಂಡು ಹೋಗ್ತೀವಿ. ಅವ್ರು ಯಾವತ್ತೂ ಸಾಕಷ್ಟು ತ್ಯಾಗ ಮಾಡಿದಾರು, ಎಲ್ಲೂ ಯಾವ್ದು ಬೇಡಿಕೆ ಇಟ್ಟಿಲ್ಲ, ಜೈಲಿಗೂ ಹೋಗಿ ಬಂದರು. ಇವತ್ತು ಅವ್ರು ಹೈಕಮಾಂಡ್ ಅವ್ರು ಬೇಡ ಅಂತಾರೆ, ಇವತ್ತು ಗಪ್ಪ ಕುಂದಿರ್ತಾರೋ. ಬಟ್ ಹೈಕಮಾಂಡ್ ಅವರು ಇದಕ್ಕೆ ಸ್ಪಷ್ಟತೆ ಕೊಡಬೇಕು. ನಮ್ಮ ವೈಯಕ್ತಿಕ ಬೇಡಿಕೆ ಅವರು ಮುಖ್ಯಮಂತ್ರಿ ಆಗಬೇಕು. ಚನ್ನರಾಜ್ ಹಟ್ಟಿಹೊಳಿ ಸ್ಪಷ್ಟನೆ ಏನೇ ಇರಲಿ, ಆದ್ರೆ ಪೋಸ್ಟ್ ಅಸಲಿಗೆ ಟೈಪಿಂಗ್ ಎರರ್ ಆಗಿತ್ತ, ಇಲ್ಲ ಮನಸ್ಸಿನ ಮಾತು ಅಕ್ಷರ ರೂಪದಲ್ಲಿ ಬಂತ, ಇಲ್ಲ ಯತೀಂದ್ರ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಅನ್ನೋ ಚರ್ಚೆ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಬಿಜೆಪಿ ನಾಯಕರು ಹೊರಗೆ ಭರ್ಜರಿ ಹೋರಾಟ ಮಾಡಿದ್ರೆ ಒಳಗೆ ಯತ್ನಾಳ್ ಗೌಡ್ರು ಅಬ್ಬರಿಸಿದ್ರು. ಕುಂದಾನಗರಿ ಬೆಳಗಾವಿಯಲ್ಲಿ ಮೆಕ್ಕೆಜೋಳ ಕದನ. 20,000 ರೈತರಿಂದ ಸುವರ್ಣಸೌಧ ಮುತ್ತಿಗೆಗೆ ಯತ್ನ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ರೊಚ್ಚಿಗೆದ್ದಿವೆ. ಚಳಿಯ ನಡುವೆಯೂ ಬೆಳಗಾವಿಯಲ್ಲಿ ರೈತ ಕಹಳೆ ಮೊಳಗಿದೆ. ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಿಂದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಮುಂದಾಗಿದ್ರು. ಕೇಸರಿ ಸೇನೆಗೆ 20,000ಕ್ಕೂ ಅಧಿಕ ರೈತರು ಸಾಥ್ ಕೊಟ್ರು. ಆದರೆ ಬಿಜೆಪಿ ನಾಯಕರು ರೈತರನ್ನ ಪೊಲೀಸರು ಅಧಿಕಾರಿಗಳು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಡಿಯೂರಪ್ಪ ಮಾದರಿಯಲ್ಲೇ ಹೋರಾಟ. ರೈತ ಹೋರಾಟ ಯಶಸ್ವಿ ಆಗೋವರೆಗೂ ನಿದ್ದೆ ಮಾಡಲ್ಲ. ಅದೇ ರೀತಿ ನಾನು ರೈತ ಪರ ನಿಲ್ತೀನಿ. ರೈತ ಪರ ಬಿಜೆಪಿ ಹೋರಾಟ ಮಾಡುತ್ತದೆ. ಯಡಿಯೂರಪ್ಪ ಕೂಡ ರೈತರ ಪರ ಇದೇ ರೀತಿ ಹೋರಾಟ ಮಾಡುತ್ತಿದ್ರು ಎಂದು ವಿಜಯೇಂದ್ರ ಹೇಳಿದ್ದಾರೆ. ಇಂಥ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ
ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಹೋಗಿ ರೈತರ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗಿತ್ತು. ರೈತರು ಯಾವ ರೀತಿ ಬೆಳೆಯನ್ನ ಕಳೆದುಕೊಂಡು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ, ಮನೆಯನ್ನ ಕಳೆದುಕೊಂಡು ಬೀದಿಗೆ ಬಂದು ನಿಂತಿದ್ದಾರೆ. ಆ ರೈತರ ಸಮಸ್ಯೆಯನ್ನ ಕೇಳುವಂತ ವ್ಯವಧಾನನೂ ಕೂಡ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರತಕ್ಕಂಥದ್ದು ನಾಡಿನ ದುರ್ದೈವ. 5 ಲಕ್ಷ ಈ ರಾಜ್ಯದಲ್ಲಿ 52 ಲಕ್ಷ ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬೆಳೆದಿದೆ, 70 ಲಕ್ಷ ಮೆಟ್ರಿಕ್ ಟನ್. ಇವರು ಕೇವಲ 5 ಲಕ್ಷ ಟನ್ ಎಲ್ಲಿ ಕೊಡಿದಾರೆ? ಕೆಎಂಎಫ್ ಕೊಡಿದಾರೆ. ಕುಕ್ಕುಟಕ್ಕೆ 5,000 ಟನ್ ಮತ್ತು ಡಿಸ್ಟಿಲರಿ 24,000. ಕೇವಲ 5,29,000 ಮಾತ್ರ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾವ್ ಹೇಳ್ತಾ ಇದೀವಿ ರೈತರು ಬೆಳೆದ ಎಲ್ಲ ಮೆತ್ತ ಮೆಕ್ಕೆಜೋಳ ಮತ್ತು ಕಬ್ಬು ಸರಿಯಾದ MSP ಏನ್ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಅದ್ರ ತಕ್ಕ ಖರೀದಿ ಮಾಡಬೇಕಾದ್ರೆ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಅಧಿವೇಶನದಲ್ಲಿ ಅಕ್ಷರಶಃ ಅಬ್ಬರಿಸಿದ ಯತ್ನಾಳ್. ಇನ್ನೊಂದು, ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ್ರಿಸುವಂತ ವ್ಯವಸ್ಥೆ ಮಾಡಿದ್ದೀರಿ. ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಎಷ್ಟನೇ ನಂಬರ್ ಯತ್ನಾಳ್ ಸಾಹೇಬ್ರನ್ನ ಮಾತಾಡ್ತಿದ್ದಾರೆ ರಂಗನಾಥ್. ಬಿಜೆಪಿ ಸಿಗ್ತಾ ನಿಮ್ಗೆ ಯತ್ನಾಳ್ ಸಾಹೇಬ್ರನ್ನ ಅನಾಥರು ಮಾಡಿದವ್ರೆ, ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರುವಾಗ್ಲಿ. ನಿಜವಾದ ವಿರೋಧ ಪಕ್ಷದ ನಾಯಕ ಎಂದರೆ ನಾನೇ. ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿಯಲ್ಲ ಎಂದ ಯತ್ನಾಳ್. ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ. ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ. ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಸರ್ಕಾರದ ವಿರುದ್ಧ ಸುರೇಶ್ ಕುಮಾರ್ ಆಕ್ರೋಶ. ಸಣ್ಣ ಕಿರಾಣಿ, ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತಾರೆ. ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲಾ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ. ನಂದು ಸರ್ಕಾರಕ್ಕೆ, ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್. ವೈ ನಾಟ್ ಗೌರ್ಮೆಂಟ್ ಥಿಂಕ್ ಆಫ್ ಸಪ್ಲೈಂಗ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ, ಝೊಮ್ಯಾಟೊ, ಮನೆ ಬಾಗಿಲಿಗೆ ಸರಬರಾಜು ಮಾಡಿ. ಯಾಕೆ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ. ಆ ಜನ ಅಲ್ಲಿ ಹೋಗಿ ಓಡಾಟ ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ, ಗಿಗ್ ವರ್ಕರ್ಸ್ ಅಧಿವೇಶನದ ಹೊರಗೆ ಒಳಗೆ ಭರ್ಜರಿ ಸಮರವೇ ನಡೆಯಿತು. ಆದ್ರೆ ಈ ಹೋರಾಟಕ್ಕೆ ಫಲ ಸಿಕ್ಕರೆ ಚೆನ್ನಾಗಿರುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.